ತಾನು ತಿನ್ನಬೇಕಾಗಿದ್ದ ಕೊನೆಯ ರೊಟ್ಟಿಯ ತುಂಡನ್ನು ಆ ಹುಡುಗ ದೇವರಿಗೆ ನೀಡಿದಾಗ ಅವನ ಇಡೀ ಜೀವನ ಬದಲಾಗಿ ಹೋಯಿತು. ಹೌದು, ಅವನು ಆ ವೃದ್ಧನಿಗೆ ರೊಟ್ಟಿ ನೀಡುವವರೆಗೂ ತಾನು ಸಾಕ್ಷಾತ್ ದೇವರ ಜೊತೆಗೆ ನಡೆಯುತ್ತಿದ್ದೇನೆ ಎಂಬ ಸತ್ಯ ಅವನಿಗೆ ತಿಳಿದಿರಲಿಲ್ಲ. ಹರೀಶ್ ಒಬ್ಬ ಅನಾಥ. ಅವನ ಮನೆ ಬಿರುಕು ಬಿಟ್ಟ ಹಳೆಯ ಮರದ ಗೂಡು. ರಾತ್ರಿಯ ಚಳಿಗಾಳಿ ಅವನ ಮೈಯನ್ನು ಚುಚ್ಚುತ್ತಿತ್ತು. ಹಸಿವಿನ ಹೊಟ್ಟೆಗಿಂತ ಅಲ್ಲಿನ ಮೌನ ಅವನನ್ನು ಹೆಚ್ಚು ಹಿಂಸಿಸುತ್ತಿತ್ತು. ನೋವಿನಿಂದ ಹೊಟ್ಟೆ ಬಿಗಿದು ಹಿಡಿದಾಗ ಅವನು ಅಳುತ್ತಾ ಕೇಳುತ್ತಿದ್ದ ಏಕೈಕ ಮಾತು, ದೇವರೇ, ನೀನು ನನ್ನನ್ನು ಶ್ರೀಮಂತನನ್ನಾಗಿ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ನನ್ನನ್ನು ಮರೆತು ಬಿಡಬೇಡ. ಒಂದು ದಿನ ಹರೀಶ್ ಸಿದ್ದಪ್ಪ ಎಂಬ ಕಟುಕನ ಬಳಿ ಬಿಸಿಲಿನಲ್ಲಿ ಕೆಲಸ ಮಾಡಿದ. ಬೆವರು ಕಣ್ಣಿಗೆ ಇಳಿಯುತ್ತಿತ್ತು. ಬೆನ್ನು ಮೂಳೆ ಮುರಿಯುವಷ್ಟು ಭಾರ ಹೊತ್ತಿದ್ದ. ಪ್ರತಿಯಾಗಿ ಸಿಕ್ಕಿದ್ದು ಕೇವಲ ಒಂದು ಚೀಲ ಅಲ್ಪ ಆಹಾರ ಮಾತ್ರ. ಆದರೆ ಅಲ್ಲೇ ಇದ್ದ ಕ್ರೂರಿ ಹುಡುಗರು ಅದನ್ನು ಕಿತ್ತುಕೊಂಡು ಮಣ್ಣು ಮಾಡಿದರು. ಮಣ್ಣುಮಯವಾದ ಆ ರೊಟ್ಟಿಯ ಮೇಲೆ ಹರೀಶನ ಕಣ್ಣೀರು ಬಿತ್ತು. ನನ್ನನ್ನು ನೋಯಿಸುವವರಂತೆ ನಾನು ಕ್ರೂರವಾಗದಂತೆ ಕಾಪಾಡು ದೇವರೇ, ಇದು ಅವನ ಒಳಗಿನ ಆರ್ತನಾದವಾಗಿತ್ತು. ನದಿ ದಡದಲ್ಲಿ ಒಬ್ಬ ಹಸಿದ ಮುದಿ ಮನುಷ್ಯ ಕುಳಿತಿರುವ ದೃಶ್ಯವನ್ನು ಅವನು ನೋಡಿದ. ಹರೀಶನ ಬಳಿ ಇದ್ದದ್ದೇ ಸ್ವಲ್ಪ ಆಹಾರ. ಅದನ್ನು ಕೊಟ್ಟರೆ ತಾನು ಉಪವಾಸ ಇರಬೇಕು, ಕೊಡದಿದ್ದರೆ ಆ ವೃದ್ಧನ ಕಣ್ಣೀರು ನೋಡಬೇಕು. ಅವನಿಗೆ ತಾಯಿಯ ಮಾತು ನೆನಪಾಯಿತು, ಪ್ರೀತಿಯಿಂದ ದಾನ ಮಾಡಿದರೆ ನೀನು ಎಂದಿಗೂ ಬಡವನಾಗುವುದಿಲ್ಲ. ಅವನು ರೊಟ್ಟಿಯನ್ನು ಸ್ವಚ್ಛಗೊಳಿಸಿ ಆ ವೃದ್ಧರಿಗೆ ನೀಡಿದ. ಆ ವೃದ್ಧರು ತಿಂದು ನಕ್ಕಾಗ ಹರೀಶನ ಹೃದಯಕ್ಕೆ ಬೆಚ್ಚಗಿನ ಅನುಭವವಾಯಿತು. ನಡೆಯುವಾಗ ಆ ವೃದ್ಧನ ಕಣ್ಣುಗಳಲ್ಲಿ ಚಿನ್ನದಂತಹ ಬೆಳಕು ಕಂಡಿತು. ಹರೀಶ್, ನೀನು ಯಾರ ಜೊತೆ ನಡೆಯುತ್ತಿರುವೆ ಗೊತ್ತೇ ಎಂದು ಆ ವೃದ್ಧ ಕೇಳಿದ. ಹುಡುಗ ನಡುಗುತ್ತಾ ನಿಂತ. ನಿನ್ನ ಒಂಟಿ ರಾತ್ರಿಗಳಲ್ಲಿ, ನಿನ್ನ ಪ್ರತಿಯೊಂದು ಕಣ್ಣೀರಿನ ಹನಿಗಳಲ್ಲೂ ನಾನು ನಿನ್ನ ಜೊತೆಗೇ ಇದ್ದೆ. ಹರೀಶನಿಗೆ ಅರ್ಥವಾಯಿತು. ಅವನು ದೇವರ ಪಾದಕ್ಕೆ ಬಿದ್ದ. ದೇವರು ಅವನ ಚೀಲವನ್ನು ಮುಟ್ಟಿದರು. ಅದು ಕ್ಷಣಾರ್ಧದಲ್ಲಿ ಅದ್ಭುತ ಆಹಾರದಿಂದ ತುಂಬಿಹೋಯಿತು. ಪ್ರೀತಿಯಿಂದ ನೀಡಿದ್ದು ಯಾವಾಗಲೂ ನೂರ್ಮಡಿಯಾಗಿ ಹಿಂತಿರುಗುತ್ತದೆ ಎಂಬ ದೈವವಾಣಿ ಮೊಳಗಿತು. ಅವನು ಅಂದು ಒಂಟಿಯಾಗಿ ಮನೆಗೆ ಮರಳಲಿಲ್ಲ. ನಂಬಿಕೆ ಮತ್ತು ದೈವದ ಜೊತೆಗಾರನಾಗಿ ಮರಳಿದ. ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ. ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ.